ಶೇಖರಿ, ಏನಮ್ಮ? ನಾನೇನ್ ತಂದಿದ್ದೀನಿ ನೋಡು. ಏನು? ವಿಷ ವಿಷ. ಅಮ್ಮ, ಏನಮ್ಮ ನೀನು? ಒಂದ್ಸರಿ ಸರಿ ಪ್ರತಿ ಸತಿ ಹೀಗೆ ಆಡ್ತೀಯಲ್ಲ, ಏನಾಗಿದೆ ನಿನಗೆ? ಯಾಕೆ ಹೇಗೇಗೋ ಆಡ್ತಿದ್ಯಾ? ಹೇಗೋಗೋ ಆಡ್ತಿರೋದು ನಾನಲ್ಲ ಕಣೋ ಶೇಖರಿ, ನೀನು. ಆಗ ನೋಡಿದ್ರೆ ಮಚ್ಚಿಡ್ಕೊಂಡಿದ್ದೆ, ಈಗ ವಿಷ. ಏನಾಗಿದೆ ನಿಂಗೆ? ಹುಚ್ಚಿಡ್ದಿದೆ ಕಣೋ. ಏನಮ್ಮ ನಿಂದು? ನಿಜ ಹೇಳು ಶೇಖರಿ, ನನ್ನಿಂದ ಏನ್ ಮುಚ್ಚಿಡ್ತಾ ಇದೀಯಾ? ಅಮ್ಮ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಗಿದೆ, ಮತ್ತ ಆ ವಿಷಯ ತೆಗಿಬೇಡ. ಈಗ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡದೇ ಇದ್ರೆ ಈ ವಿಷನ ನಾನು ಕೊಟ್ಟು ಸತ್ತು ಹೋಗ್ತೀನಿ. ಏನಮ್ಮ ನೀನು ಹೆದರ್ಸ್ತಾ ಇದೀಯಾ? ಹೆದರ್ಸ್ತಾ ಇಲ್ಲ ಕಣೋ, ಸತ್ಯ ಹೇಳ್ತಾ ಇದ್ದೀನಿ. ಅಮ್ಮ, ದಯವಿಟ್ಟು ಹೀಗೆ ಹಿಂಸೆ ಕೊಡಬೇಡ. ಹೀಗೆ ಹೆದರ್ಸಿ ಹೆದರ್ಸಿ ಬಾಯ್ ಬಿಡೋ ಹಾಗೆ ಮಾಡಬೇಡ ನೀನು. ಗುರುಗಳೇ, ನೀವು ಹೇಳೋದೆಲ್ಲ ತಯಾರಿ ಮಾಡಿದ್ದೀನಿ. ಇನ್ನು ನಿಮ್ಮ ತಪಸ್ಸಿಗೆ ಯಾವುದೇ ಅಡ್ಡಿ ಇಲ್ಲ. ನೀವು ತಪಸ್ಸಿಗೆ ನಿರಾತಂಕವಾಗಿ ಕೂತ್ಕೋಬೋದು. ತಪಸ್ಸು ಮಾಡೋದು ದೊಡ್ಡದಲ್ಲ ಮಣಿಕಂಠ. ನಾನು ತಪಸ್ಸಿಗೆ ಕೂತಾಗ ನೀನು ಪ್ರತಿ ಕ್ಷಣ ನನ್ನನ್ನು ಕಾಯೋದು ಮುಖ್ಯ. ಇದರಲ್ಲಿ ನಿನ್ನ ಪಾತ್ರ ಕೂಡ ಮಹತ್ತರವಾದದ್ದು. ನೀನು ಒಂದು ಕ್ಷಣ ಮೈಮರ್ತರು ನನ್ನ ತಲೆ ಉರುಳುತ್ತೆ. ಇಲ್ಲ ಗುರುಗಳೇ, ಹಾಗಾಗೋದಕ್ಕೆ ಬಿಡೋದಿಲ್ಲ. ಹಗಲು ರಾತ್ರಿ ನಿಮ್ಮನ್ನು ಎಚ್ಚರದಿಂದ ಕಾಯ್ತೀನಿ. ನಿನ್ನಂಥ ಶಿಷ್ಯನ ಪಡೆದ ನಾನು ಧನ್ಯ ಮಣಿಕಂಠ. ಈಗ ಮುಂದೆ ಏನು ಮಾಡ್ಬೇಕು ಹೇಳಿ ಗುರುಗಳೇ? ಮಣಿಕಂಠ, ನಾನು ನನ್ನ ಕತ್ತನ್ನು ಕತ್ತರಿಸ್ಕೊಂಡು ತಪಸ್ಸಿಗೆ ಕೂರ್ತೀನಿ. ನೀನು ನನ್ನ ಸುತ್ತ ಬೆಂಕಿನ ಹೊತ್ತಿಸ್ಬೇಕು. ದಿನದ 24 ಗಂಟೆನೂ ಬೆಂಕಿ ಉರಿತಾನೇ ಇರಬೇಕು. ಯಾವ ಶಕ್ತಿಗಳು ಆ ಆಗ್ನೇಯ ವೃತ್ತದೊಳಗೆ ಕಾಲಿಡದಂತೆ ನೀನು ನೋಡ್ಕೋಬೇಕು. ನನ್ನ ತಪಸ್ಸು ಮುಗಿಯೋವರೆಗೂ ಅಗ್ನಿ ನಂದದಂತೆ ನೀನು ಕಾಪಾಡ್ಕೋಬೇಕು. ನನಗೋಸ್ಕರ ಇಷ್ಟು ಮಾಡ್ತೀಯ ಮಣಿಕಂಠ? ಖಂಡಿತ ಮಾಡ್ತೀನಿ ಗುರುಗಳೇ. ನಿಮ್ಮ ಸೇವೆ ಮಾಡೋದು ಪುಣ್ಯ ಅಂತ ಭಾವಿಸ್ತೀನಿ. ಆದರೆ ಕಡ್ಕೊಳ್ಳೋದು ಯಾಕೆ ಮಣಿಕಂಠ? ಅನುಮಾನನ?